ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ರಾಜ್ಯದಲ್ಲಿ ಸ್ವಾಮೀಜಿಗಳು ಕೂಡ ಈಗ ರಾಜಕೀಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಅದರಲ್ಲೊಬ್ಬ ಸ್ವಾಮೀಜಿ ರಾಜಕೀಯವನ್ನು ಬಿಟ್ಟು ಬೇರೆ ವಿಚಾರಗಳನ್ನು ಮಾತನಾಡಿದ್ದಕ್ಕಾಗಿ ಅವರನ್ನು ವಿರೋಧಿಸಲಾಗ್ತಾ ಇದೆ. ಮತ್ತು ಕೆಲವೊಂದು ಜಿಲ್ಲೆಗಳಿಂದ ಕೂಡ ಅವರನ್ನು ನಿಷೇಧಿಸಲಾಗಿತ್ತು, ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು. ಆದರೆ ಒಂದು ಆದೇಶದಲ್ಲಿ ಈಗಾಗಲೇ ಅವರು ಜಯ ಸಾಧಿಸಿದ್ದಾರೆ. ಅವರೇ ಕನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು. ಅವರನ್ನು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತ ಕರೀತಾರೆ. ಎಲ್ಲರೂ ಕೂಡ ಪ್ರೀತಿಯಿಂದ ಭಕ್ತರು. ಅವರು ಕಾಡಸಿದ್ದೇಶ್ವರ ಮಠ ಕನೇರಿಯಲ್ಲಿ ಏನಿದೆ ಅದರ ಮಠಾಧೀಶರು ಕೂಡ ಆಗಿದ್ದಾರೆ. ಅದಿರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ. ಈ ಒಂದು ಮಠದ ಮಠಾಧೀಶರಾಗಿ ಅವರು ಕೆಲವೊಂದು ಕೊಡುವಂತಹ ಹೇಳಿಕೆಗಳಿಂದಾನೇ ಅವರು ವಿವಾದಾತ್ಮಕ ಹೇಳಿಕೆಗಳು ಅಂತ ಹೇಳಿ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಜನರು ಕೂಡ ಹಾಗೆ ಕರೀತಾರೆ. ಕೆಲವೊಂದು ವಿಚಾರದಲ್ಲಿ ಈಗಾಗಲೇ ಹಿಂದೆ ಅನೇಕ ಬಾರಿ ಮಾತನಾಡಿದಂತಹ ಮಾತುಗಳು ವಿವಾದವನ್ನು ಸೃಷ್ಟಿಸಿತ್ತು ಅಂತ ಅವರ ಬಗ್ಗೆ ಹೇಳುತ್ತಾರೆ. ಅವರು ಬಸವ ತತ್ವದ ಬಗ್ಗೆ ಮತ್ತು ಬಸವ ತತ್ವದ ಸ್ವಾಮೀಜಿಗಳ ಬಗ್ಗೆ ಕೆಲವೊಂದು ಏನು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ರು ಎನ್ನುವಂತಹ ವಿಚಾರವಾಗಿ ಭಾರಿ ವಿಷಯ ದೊಡ್ಡ ಮಟ್ಟದಲ್ಲಿ ಹೋಗಿತ್ತು, ಕೋರ್ಟ್ ಮೆಟ್ಟಿಲು ಕೂಡ ಹೇರಿತ್ತು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಈ ಸ್ವಾಮೀಜಿಯ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಬೇಕಾಗಿದೆ. ಇವರೆಂಥವರು, ಇವರು ಮಾಡಿರುವಂತಹ ಕೆಲಸಗಳಾದರೂ ಏನು ಎನ್ನುವಂತಹ ಬಗ್ಗೆ ತಿಳ್ಕೊಂಡಾಗ ಈ ಸ್ವಾಮೀಜಿಯ ಬಗ್ಗೆ ನಮಗೆ ಏನು ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಒಬ್ಬ ಸ್ವಾಮೀಜಿ ಕೆಲವೊಂದು ವಿಚಾರಗಳನ್ನು ಯಾವುದೇ ಭಯವಿಲ್ಲದೆ ಸ್ಪಷ್ಟವಾಗಿ ಹೇಳಿದಾಗ ಸಮಾಜಕ್ಕೆ ವಿರೋಧಿಯಾಗುವಂತಹ ರೀತಿಯಲ್ಲಿ ಕಾಣ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಒಂದು ಸ್ವಾಮೀಜಿಯ ವಿಚಾರದಲ್ಲಿ ಕಾಣಿಸುತ್ತೆ. ಹೀಗಾಗಿ ಸ್ವಾಮೀಜಿಯವರು ಮಾಡಿದಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮರೆತು ಕೆಲವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಇವತ್ತು ಕನೇರಿ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ಸ್ವಾಮೀಜಿಯವರೇನಿದ್ದಾರೆ ಇವರು ಅವರ ಮಠದ ಮೂಲಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಉಪಕ್ರಮಗಳಿಗೆ ಸಾಕಷ್ಟು ಹೆಸರುವಾಸಿಯಾದಂತಹ ವ್ಯಕ್ತಿ. ಈ ಮಠ ಏನಿದೆ ವಿದ್ಯಾಚೇತನ ಎನ್ನುವಂತಹ ಕಾರ್ಯಕ್ರಮಗಳನ್ನು ಮಾಡಿ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆ. ಮತ್ತು ಇಲ್ಲಿ ಗುರುಕುಲ ಮತ್ತು ಅನಾಥಾಶ್ರಮಗಳು ಕೂಡ ಈ ಮಠದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಕನೇರಿ ಸ್ಥಳ ನಿಮಗೆ ಗೊತ್ತಿರೋ ಹಾಗೆ ಧಾರವಾಡ ಜಿಲ್ಲೆಯಲ್ಲಿರುವಂಥದ್ದು. ಇದಕ್ಕೆ ಮುಖ್ಯವಾಗಿ ಇರುವಂಥವರೇ ಈಗ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು. ಇವರ ಒಂದು ಏನು ಮಠದಲ್ಲಿ ವಿದ್ಯಾಚೇತನ ಇದು ಜಿಲ್ಲಾ ಪರಿಷತ್ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಭವವನ್ನು ಸುಧಾರಿಸುವ ಒಂದು ಗುರಿಯನ್ನು ಹೊಂದಿದೆ ಅಂತ ಹೇಳಲಾಗ್ತದೆ. ಇದು ಮಾದರಿಯ ಶಿಕ್ಷಣವನ್ನು ಮಾಡೋಕ್ಕೆ ಇವರು ಗುರಿ ಹೊಂದಿದ್ದಾರೆ. ಇದರಲ್ಲಿ ಗುರುಕುಲಂ ಕೂಡ ಇದೆ. ವಿದ್ಯಾರ್ಥಿಗಳಲ್ಲಿ ಭಾರತೀಯ ಮೌಲ್ಯಗಳನ್ನು ಬೆಳೆಸಲು ಸ್ಥಾಪಿಸಲಾದಂಥ ಈ ಒಂದು ವಸತಿ ಶಿಕ್ಷಣ ಸಂಸ್ಥೆಯಿಂದ ಇದು ಕೂಡ ಸಾಕಷ್ಟು ಉಪಯೋಗ ಆಗ್ತಾ ಇದೆ. ಇನ್ನು ಅನಾಥಾಶ್ರಮ ಏನಿದೆ ಅದು ದುರ್ಬಲ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಮುಖ್ಯವಾಹಿನಿಗೆ ಶಿಕ್ಷಣಕ್ಕೆ ತರಲು ಸ್ಥಾಪಿತವಾದಂತಹ ಒಂದು ವಸತಿ ಮತ್ತು ಶೈಕ್ಷಣಿಕ ಸೌಲಭ್ಯ ಕೊಡುವಂತಹ ಸ್ಥಳ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಅವರ ಮಠದ ಮೂಲಕ. ನೋಡಿ, ಪೂಜ್ಯ ಶ್ರೀ ಅದ್ಭುತ ಅಥವಾ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರೇನಿದ್ದಾರೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅದ್ಭುತ ಗಡಸಿದ್ದೇಶ್ವರ ಅಥವಾ ಕಾಡಸಿದ್ದೇಶ್ವರ ಸ್ವಾಮೀಜಿಗಳೇನು ಹೇಳ್ತಾರೆ, ಅವರನ್ನು ಕರೀತಾರೆ. ಈ ವಿಚಾರದಲ್ಲಿ ಅವರು 1989ರಲ್ಲಿ 49ನೇ ಮಠಾಧೀಶರಾಗಿ ಮಠಾಧಿಪತಿಯಾಗಿ ಪಟ್ಟಾಭಿಷೇಕವನ್ನು ವಹಿಸಿಕೊಳ್ತಾರೆ, ಮಾಡಲಾಗುತ್ತೆ. ಅವರಿಗೆ ಆತ್ಮನಿರ್ಭರ ಅಂದರೆ ಸ್ವಾವಲಂಬಿ ಸಮಾಜವನ್ನು ಅಭಿವೃದ್ಧಿಪಡಿಸುವ ಒಂದು ಸಲುವಾಗಿ ಆರೋಗ್ಯ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ರಕ್ಷಣೆಗೆ, ಅದರ ಜೊತೆಗೆ ಗ್ರಾಮಗಳ ಅಭಿವೃದ್ಧಿ, ಕೃಷಿ ಮತ್ತು ಪರಂಪರೆಯ ಕ್ಷೇತ್ರಗಳಲ್ಲಿ ಸಿದ್ಧಗಿರಿ ಮಠದಿಂದ ನಡೆಸಲ್ಪಟ್ಟಿರುವಂತಹ ಒಂದು ಸಮಗ್ರ ಕಾರ್ಯಕ್ರಮಗಳ ಒಂದು ಮುಖ್ಯ ವಾಸ್ತುಶಿಲ್ಪಿ ಕೂಡ ಇವರು ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 1991ರಿಂದ ಪೂಜ್ಯ ಶ್ರೀ ಸಮಾಜದಲ್ಲಿ ಅಂಚಿನಲ್ಲಿರುವಂತಹ ಅಥವಾ ಅವರನ್ನು ಅಂಚಿನಲ್ಲಿ ಯಾರ್ಯಾರಿದ್ದಾರೆ ಅವರನ್ನು ಮೇಲೆತ್ತುವಂತಹ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇದು ಅವರ ಮೂಲ ಉದ್ದೇಶ ಕೂಡ ಆಗಿತ್ತು. ಅವರು ಇನ್ನು ಇದೇ ವಿಚಾರವಾಗಿ ಅವರ ಒಂದು ಹತ್ತಿರ ಇರುವಂತಹ ಗ್ರಾಮ ಏನಿದೆ ಕನೇರಿ ಗ್ರಾಮವನ್ನು ತಮ್ಮ ಕರ್ಮಭೂಮಿಯನ್ನಾಗಿ ಅಂತ ಹೇಳಿಕೊಳ್ತಾರೆ, ಮಾಡಿಕೊಂಡಿದ್ದಾರೆ. ಇದೇ ವಿಚಾರದಲ್ಲಿ ಅವರ ಹಲವಾರು ಒಂದು ಯುವ ಮನಸ್ಸುಗಳನ್ನು ಪೂಜ್ಯ ಶ್ರೀಯವರು ಅವರ ಬೋಧನೆಗಳ ಕಡೆಗೆ ಆಕರ್ಷಣೆ ಮಾಡ್ತಾರೆ. ಆ ರೀತಿಯಾಗಿರುತ್ತೆ ಅವರ ಒಂದು ಭಾಷಣ. ಮತ್ತು ತಮ್ಮ ಗ್ರಾಮದಲ್ಲಿ ಎದುರಿಸ್ತಿರುವಂತಹ ಅನೇಕ ಸಮಸ್ಯೆಗಳನ್ನು ಪರಿಹರಿಸೋಕೆ ಅವರು ಸರ್ಕಾರದ ಸಹಾಯವನ್ನು ಅವಲಂಬಿಸಬಾರದು ಅಂತ ಹೇಳಿ ಪೂಜ್ಯ ಶ್ರೀಗಳು ಯುವಕರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಯಾಕಂದರೆ ನಾವು ಯಾರ ಮೇಲೆಯೂ ಕೂಡ ಅವಲಂಬಿತರಾಗಿರಬಾರದು, ಮಠಗಳಾಗಿರಲಿ ಮಠಾಧೀಶರಾಗಿರಲಿ ಆ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಹೇಳಿದಂತಹ ವ್ಯಕ್ತಿ.
ಬದಲಾಗಿ ಅವರು ತಮ್ಮ ಕೈಯಲ್ಲಿ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾರೆ. ಈ ಒಂದು ವಿಚಾರವಾಗಿ ತಮಗಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಯುವಕರು. ಪೂಜ್ಯ ಶ್ರೀ ಸ್ಥಳೀಯ ಯುವಕರನ್ನ ಸ್ವಾವಲಂಬಿಯ ಒಂದು ಹಾದಿಯಲ್ಲೇ ನಡೆಸೋಕೆ ಮುಂದಾಗ್ತಾರೆ. ಈ ರೀತಿಯಾದಂತಹ ಕಾರ್ಯವನ್ನು ಕೈಗೊಂಡಂತಹ ಮಹಾ ವ್ಯಕ್ತಿ ಅಂತ ಹೇಳಲಾಗುತ್ತೆ. ಅವರ ಕಾರ್ಯವೈಖರಿಗಳು ಕೂಡ ಅದೇ ರೀತಿಯಾಗಿವೆ. ಇವರ ಒಂದು ಜೀವನದುದ್ದಕ್ಕೂ ಕೂಡ ನೋಡಿ, ಸ್ವಾಮೀಜಿ ಯಾವಾಗಲೂ ಕೂಡ ನಿಸ್ವಾರ್ಥ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಒಂದು ಮಾನವ ಮನಸ್ಸುಗಳನ್ನು ರೂಪಿಸುವಲ್ಲೂ ನಂಬಿಕೆ ಇಡುತ್ತಾರೆ ಅಂತ ಹೇಳಲಾಗುತ್ತೆ. ಇವರು ಯಾವಾಗಲೂ ಕೂಡ ಕೋಮು ವೈಷಮ್ಯಕ್ಕೆ ಬೆನ್ನು ತೋರಿಸಿದಂತಹ ವ್ಯಕ್ತಿ. ಸ್ಪಷ್ಟ ಒಂದು ನಿರ್ಲಕ್ಷ್ಯದಿಂದ ಸಹಜ ಜೀವನದ ಒಂದು ಜೀವನವನ್ನು ಪ್ರೋತ್ಸಾಹ ಮಾಡಿದಂತಹ ಒಂದು ಸ್ವಾಮೀಜಿ. ಇವರ ತತ್ವಶಾಸ್ತ್ರವನ್ನು ಎತ್ತಿ ಹಿಡಿದು 2014ರಲ್ಲಿ ಪೂಜ್ಯ ಶ್ರೀಯವರು ಭಾರತೀಯ ಸಾಂಸ್ಕೃತಿಕ ಉತ್ಸವವನ್ನು ಕೂಡ ಆಯೋಜನೆ ಮಾಡ್ತಾರೆ. ಇದು ಸುಸ್ಥಿರ ಅಭಿವೃದ್ಧಿಯ ಕಾರಣಕ್ಕಾಗಿ ಕೆಲಸ ಮಾಡುವವರ ಹಲವಾರು ಸಂಸ್ಥೆಗಳು ಮತ್ತು ವ್ಯಕ್ತಿಗಳನ್ನು ಒಗ್ಗೂಡಿಸುವಂತಹ ಉತ್ಸವ ಅಂತ ಹೇಳಲಾಗುತ್ತೆ. ವಿದ್ಯಾಚೇತನ ಯೋಜನೆಯು ಅಂತಹ ಒಂದು ಸಭೆಗಳ ಸಮಯದಲ್ಲಿ ವಿಚಾರಗಳ ವಿನಿಮಯದ ಪರಿಣಾಮವಾಗಿದೆ ಅಂತ ಹೇಳಲಾಗುತ್ತೆ. ಹಿಂದೂ ಸಂಸ್ಕೃತಿಯ ಅಥವಾ ಸಂಸ್ಕೃತಿ ಏನಿದೆ, ಎರಡನ್ನೂ ಕೂಡ ನೀತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಪ್ರೀತಿಸುವಲ್ಲಿ ಪ್ರಯತ್ನಗಳು ನಡೆಯುತ್ತೆ. ಈ ಒಂದು ವಿಚಾರದಲ್ಲಿ ಅವರ ಹೆಮ್ಮೆ ಏನಿದೆ, ಯುವ ಪೀಳಿಗೆಗಳೇ ನಮ್ಮ ಹೆಮ್ಮೆ ಅಂತ ಹೇಳ್ತಾರೆ. ನಾವು ಚೆನ್ನಾಗಿ ನಿರ್ಮಿಸಬೇಕು, ಯುವ ಪ್ರತಿಭೆಗಳನ್ನು ನಿರ್ಮಾಣ ಮಾಡಬೇಕು. ನಿರಂತರ ಅದೇ ಕೆಲಸದಲ್ಲಿ ತೊಡಗಿದ್ದಾರೆ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು. ಧರ್ಮಗಳ ಬಗ್ಗೆ ನಿಖರವಾದಂತಹ ಒಂದು ತಿಳುವಳಿಕೆಯನ್ನು ಹೊಂದಿರುವಂತಹ ಪ್ರಬುದ್ಧ ಮನಸ್ಸುಗಳನ್ನು ಸೃಷ್ಟಿಸುವಲ್ಲಿ ಅವರು ಯಾವಾಗಲೂ ಕೂಡ ಮಗ್ನರಾಗಿರುತ್ತಾರೆ ಅಂತ ಹೇಳಿಕೊಳ್ತಾರೆ. ರಚನಾತ್ಮಕ ಮತ್ತು ಸೃಜನಶೀಲ ಕೆಲಸಗಳ ಕಡೆಗೆ ಶಕ್ತಿಯನ್ನು ಇವರು ಕೇಂದ್ರೀಕರಿಸ್ತಾರೆ. ಅವರು ಯಾವಾಗಲೂ ಕೂಡ ಇದೇ ವಿಚಾರಗಳನ್ನು ಒತ್ತಿ ಹೇಳುತ್ತಾರೆ. ಪ್ರತಿಯೊಂದು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಅವಕಾಶವಾಗಿ ಪರಿವರ್ತಿಸುವಲ್ಲಿ ಅವರು ನಂಬಿಕೆಯನ್ನು ಇಡ್ತಾ ಹೋಗ್ತಾರೆ. ಅವರು ಜೀವನದ ಒಂದು ಪ್ರತಿಯೊಂದು ಸವಾಲುಗಳನ್ನು ಕೂಡ ಎದುರಿಸ್ತಾರೆ, ಪ್ರಸಾದವಾಗಿ ಸ್ವೀಕರಿಸ್ತಾರೆ ಅಂತ ಹೇಳುತ್ತಾರೆ. ಯಾಕಂದರೆ ಸವಾಲುಗಳನ್ನು ಯಾವಾಗಲೂ ನಾವು ಸ್ವೀಕರಿಸುವಂತಹ ಮನೋಭಾವವನ್ನು ಹೊಂದಿರಬೇಕು ಅಂತ ಹೇಳಲಾಗುತ್ತದೆ. ಅವರು ಎಲ್ಲ ನಮ್ರತೆ ಮತ್ತು ಅನುಗ್ರಹದಿಂದ ಸ್ವೀಕರಿಸಬೇಕು ಅಂತ ಭಾವಿಸ್ತಾರೆ. ಜನರಿಗೂ ಕೂಡ ಅದನ್ನೇ ಹೇಳುತ್ತಾರೆ. ಮನುಷ್ಯನು ಯಾವಾಗಲೂ ಕೂಡ ಸರ್ವಶಕ್ತನಿಗೆ ಕೃತಜ್ಞತೆಯಿಂದ ತನ್ನ ಜೀವನವನ್ನು ನಡೆಸಲು ಪ್ರಯತ್ನಿಸಬೇಕು ಅಂತ ಶ್ರೀಗಳು ದೃಢವಾಗಿ ನಂಬ್ತಾರೆ. ಈ ಒಂದು ವಿಚಾರದಲ್ಲಿ ಈ ಒಂದು ಶ್ರೀಗಳ ಮಾತುಗಳು ಎಲ್ಲರಿಗೂ ಕೂಡ ಪ್ರೇರಿತ ಆಗ್ತಾ ಇದೆ. ತಾವು ಬೋಧಿಸುತ್ತಿದ್ದಂಥದ್ದನ್ನೇ ಯಾವಾಗಲೂ ಕೂಡ ಅಭ್ಯಾಸವನ್ನು ಮಾಡ್ತಾರಂತೆ ಮತ್ತು ಎಲ್ಲರಿಗೂ ಕೂಡ ಅರ್ಥಪೂರ್ಣವಾದಂತಹ ಒಂದು ಜೀವನವನ್ನು ರೂಪಿಸಲು ಅವರು ಯಾವಾಗಲೂ ಕಷ್ಟಪಡುತ್ತಾ ಇರ್ತಾರೆ. ನಿಸ್ವಾರ್ಥದಿಂದ ಕೆಲಸ ಮಾಡಬೇಕು ಅಂತ ಕೂಡ ಹೇಳಿಕೊಟ್ಟಂತಹ ವ್ಯಕ್ತಿ. ಅವರು ಸನ್ಯಾಸ ಗ್ರಹಣವನ್ನು ತಮ್ಮ ಜೀವಿತಾವಧಿಯ ಅಂತಿಮ ಪ್ರಶಸ್ತಿ ಅಂತ ಹೇಳಿ ಪರಿಗಣಿಸ್ತಾರೆ ಮತ್ತು ಅದರಿಂದ ಅವರು ಯಾರಿಂದಲೂ ಕೂಡ ಯಾವುದೇ ಒಂದು ಪ್ರಶಸ್ತಿಗಳನ್ನು ಸ್ವೀಕರಿಸೋದಿಲ್ಲ. ಆ ರೀತಿಯಾದಂತಹ ಮನೋಭಾವವನ್ನು ಹೊಂದಿರುವಂತಹ ಸ್ವಾಮೀಜ. ಇವರು ಕೆಲವೊಂದು ಕ್ಷೇತ್ರಗಳಲ್ಲಿ ಮಾಡಿರುವಂತಹ ಒಂದು ಸಾಧನೆಗಳನ್ನು ಅವರು ಯಾವ ರೀತಿಯಾಗಿ ಪ್ರೋತ್ಸಾಹ ನೀಡಿದ್ರು ಅಂತ ನಾವು ನೋಡೋದಾದರೆ ನೋಡಿ, ಕೃಷಿಯಲ್ಲಿ ಇವರು ರೈತರು ಬದುಕುಳಿದಾಗ ರಾಷ್ಟ್ರ ಉಸಿರಾಡುತ್ತೆ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಇದೇ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ. ಆರೋಗ್ಯಕರ ರಾಷ್ಟ್ರ ಮತ್ತು ಸಮೃದ್ಧ ರೈತ ದೇಶ ಆರ್ಥಿಕ ಬೆಳವಣಿಗೆ ಕಾರಣವಾಗ್ತಾ ಇದೆ. ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಈ ಗುರಿಯನ್ನು ಸಾಧಿಸಲು ಸಾವಯವ ಕೃಷಿ ಮಾತ್ರ ಸುಸ್ಥಿರ ಒಂದು ಪರಿಹಾರ ಆಗಿದೆ ಅಂತ ಹೇಳ್ತಾರೆ. ದೇಶದಾದ್ಯಂತ ಅನೇಕ ರೈತರಿಗೆ ಮಾರ್ಗದರ್ಶನ ನೀಡಲು ಶ್ರೀಗಳು ದೇಶದ ಉದ್ದಗಲಕ್ಕೂ ಕೂಡ ಪ್ರಯಾಣಿಸ್ತಾ ಹೋಗ್ತಾರೆ. ಇದು ಗ್ರಾಹಕರಿಗೆ ವಿಷಯುಕ್ತ ಆಹಾರವನ್ನು ಒದಗಿಸುವುದಲ್ಲದೆ ಭೂಮಿ ತಾಯಿಯ ಫಲವತ್ತತೆಯನ್ನು ಕೂಡ ಸುಧಾರಿಸಲು ಕಾರಣ ಆಗುತ್ತೆ. ಅಂದರೆ ಫಲವತ್ತತೆಯನ್ನು ಕಾಪಾಡುತ್ತೆ ಸಾವಯವ ಕೃಷಿಯನ್ನು ನಾವು ಸಪೋರ್ಟ್ ಮಾಡಿದ್ರೆ ಅಂತ ಸ್ವಾಮೀಜಿಯ ಉದ್ದೇಶ ಹೇಳುವಂಥದ್ದು. ಇನ್ನು ಈ ಮೂಲಕ ರೈತರು ಆದಾಯವೂ ಕೂಡ ಗಮನಾರ್ಹವಾಗಿ ಹೆಚ್ಚುತ್ತಾ ಹೋಗುತ್ತೆ. ಸಾವಯವ ಕೃಷಿಗೆ, ಸಾವಯವ ಉತ್ಪನ್ನಗಳಿಗೆ ಯಾವಾಗಲೂ ಕೂಡ ಬೆಲೆ ಜಾಸ್ತಿ ಇದ್ದೇ ಇರುತ್ತೆ. ನೋಡಿ, ಅವರು ಲಕುತಿ ತೇಶಿ ಎನ್ನುವಂತಹ ಒಂದು ಎಕರೆ ಭೂಮಿಯಿಂದ 1 ಲಕ್ಷದ ಆದಾಯವನ್ನು ಪಡಿತಾ ಇದ್ದಾರೆ. ಈ ರೀತಿಯ ಒಂದು ಪರಿಕಲ್ಪನೆಯನ್ನು ಪರಿಚಯಿಸ್ತಾ ಹೋಗ್ತಾರೆ. ಇದು ಸ್ವಲ್ಪ ಕೃಷಿಕ ಕುಟುಂಬಗಳಿಗೆ ಸಮೃದ್ಧಿಯ ಭರವಸೆಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಇತ್ತೀಚಿನ ಉಪಕ್ರಮವಾದಂತಹ ಸಿದ್ಧಗಿರಿ ನ್ಯಾಚುರಲ್ಸ್ ರೈತರನ್ನ ಬಹುವಿಧದ ಸಾವಯವ ಕೃಷಿಯನ್ನು ಬೆಳೆಯಲು ಪ್ರೋತ್ಸಾಹ ನೀಡ್ತಾ ಇದೆ ಮತ್ತು ಅದರ ಮೂಲಕ ಆದಾಯವನ್ನು ಕೂಡ ಗಳಿಕೆ ಮಾಡೋಕ್ಕೆ ಸಹಾಯ ಮಾಡ್ತಾ ಇದೆ. ಇನ್ನು ಇದರ ಜೊತೆಗೆ ಭಾರತೀಯ ಹಸುಗಳ ಒಂದು ಸ್ಥಳೀಯ ತಳಿಗಳು, ಅಂದರೆ ಪಶುಗೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ಬಳಸಿಕೊಂಡು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು,
ಅದನ್ನು ಕೂಡ ಹೇಳ್ತಾ ಬರ್ತಾರೆ. ಭಾರತೀಯ ಹಸುಗಳ ಒಂದು ಸ್ಥಳೀಯ ತಳಿಗಳು ಏನಿದೆ ಸಾವಯವ ಕೃಷಿಯ ಒಂದು ಮೂಲಕ ಅಂತ ಹೇಳ್ತಾ ಹೋಗ್ತಾರೆ. ಅದನ್ನು ಬಲವಾಗಿ ನಂಬ್ತಾರೆ ಕೂಡ. ಅದರಿಂದ ನಾವು ಹಲವು ಮನುಕುಲಕ್ಕೆ ದೀರ್ಘಕಾಲೀನ ಆರೋಗ್ಯದ ಒಂದು ಪ್ರಯೋಜನಗಳನ್ನು ನೀಡೋದ್ರಿಂದ ಅವುಗಳು ಯಾವುದೇ ರೀತಿಯಾದಂತಹ ಒಂದು ಬೆಲೆಗಳನ್ನು ತೆತ್ತಾದರೂ ಸರಿ ನಾವು ರಕ್ಷಿಸಬೇಕು. ಸಾಮಾನ್ಯವಾಗಿ ರೈತರು ಈ ತಳಿಯ ಒಂದು ಉತ್ಪಾದನೆಯಲ್ಲಿ ಏನಿದೆ ಕೆಲವರು ನಂಬಿಕೆ ಇಡೋದಿಲ್ಲ. ಹೀಗಾಗಿ ಹಸುಗಳ ಮೇಲೆ ನಾವು ನಂಬಿಕೆ ಇಡಬೇಕು. ಹಸುಗಳನ್ನು ಕಸಾಯಿಖಾನೆಗಳಿಗೆ ಮಾರಾಟ ಮಾಡಬಾರದು. ಅಂತಹ ಹಸುಗಳಿಗೆ ಆಶ್ರಯವನ್ನು ನೀಡಬೇಕಾಗಿದೆ. ನಾವು ಹಸುಗಳನ್ನು ಕಾಪಾಡಬೇಕಾಗಿದೆ ಅಂತ ಹೇಳಿ ಸಾಕಷ್ಟು ಗೋಶಾಲೆಗಳನ್ನು ತೆರೆದಿದ್ದಾರೆ. ಹಸುಗಳಿಗೆ ಆಶ್ರಯ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹಸುಗಳಿಗೆ ಗೋಶಾಲೆಯನ್ನು ತೆರೆದಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಸಂಯುಕ್ತ ಒಂದು ಪರಿಣಾಮಕಾರಿಯನ್ನು ಸಾಧಿಸೋಕೆ ಇವರು ಇದೇ ವಿಚಾರವಾಗಿ ಈ ಉಪಕ್ರಮಗಳನ್ನು ಕಾರ್ಯ ಸಾಧಿಸೋಕೆ ಯೋಚನೆಯಲ್ಲಿ ಇವರು ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಪ್ರಸ್ತುತ ಈಗ ಗೋಶಾಲೆಯು ಸುಮಾರು 25 ಸ್ಥಳೀಯ ಒಂದು ತಳಿಗಳ 1000ಕ್ಕೂ ಹೆಚ್ಚು ಹಸುಗಳನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ಥಳೀಯ ಹಸು ತಳಿಗಳ ಮಹತ್ವವನ್ನು ಕೂಡ ಉದ್ದೇಶಿಸಿ ಸ್ವಾಮೀಜಿ ಮಾತನಾಡ್ತಾರೆ, ಜನರಿಗೆ ತಿಳಿಸ್ತಾರೆ ಕೂಡ. ಇದೇ ವಿಚಾರವಾಗಿ ಪೂಜ್ಯ ಶ್ರೀ ಗೋಕುಂಭ ಮತ್ತು ಗೋಯಾತ್ರಾದಂತಹ ಉಪಕ್ರಮಗಳನ್ನು ಅಥವಾ ಅಭಿಯಾನಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಇದರ ಜೊತೆಗೆ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಜನರಿಗೆ ಆರೋಗ್ಯ ಸೇವೆಯು ಅಗತ್ಯ ಆಗಿರುತ್ತೆ. ಹೀಗಾಗಿ ಆರೋಗ್ಯದ ಬಗ್ಗೆ ಕೂಡ ಇವರು ಸಾಕಷ್ಟು ಕಾಳಜಿಯನ್ನು ಕೊಡುತ್ತಾರೆ. ಆರೋಗ್ಯವನ್ನು ಅಥವಾ ಆರೋಗ್ಯ ಸೇವೆಯನ್ನು ಪೂರೈಸುವ ದೃಷ್ಟಿಕೋನದೊಂದಿಗೆ ಇವರು ಪೂಜ್ಯ ಶ್ರೀಗಳು ಏನು ಮಾಡ್ತಾರೆ ಅಂದರೆ ಅಸಹಾಯಕರಿಗೆ ಸಹಾಯಹಸ್ತವನ್ನು ಚಾಚುತ್ತಾರೆ. ಆ ಕನಸನ್ನು ಕೂಡ ಕೊಂಡಿದ್ರು, ಅದೇ ರೀತಿಯಾಗಿ ನಡೆದುಕೊಂಡಿದ್ದಾರೆ. ಸಿದ್ಧಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಸಿದ್ಧಗಿರಿ ಆಯುರ್ಧಾಮದಂತಹ ಆರೋಗ್ಯ ಸೌಲಭ್ಯಗಳನ್ನು ಕೂಡ ಇವರು ನಿರ್ಮಿಸಿದ್ದಾರೆ. ಈ 2 ಸೌಲಭ್ಯಗಳನ್ನು ಎಲ್ಲರಿಗೂ ಕೂಡ ಕೈಗೆಟುಕುವಂತಹ ಒಂದು ವೆಚ್ಚದಲ್ಲಿ ಅಥವಾ ಉಚಿತ ವೆಚ್ಚದಲ್ಲಿ ಎಲ್ಲ ಆಧುನಿಕ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವಂತಹ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದಾರೆ. ಪ್ರೀಮಿಯರ್ ಆರೋಗ್ಯ ಸಂಸ್ಥೆಗಳು ಅಂತ ಇವು ಗುರುತಿಸಲ್ಪಟ್ಟಿವೆ ಕೂಡ. ಇನ್ನು ಇಂದಿನ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣಗಳ ಬಗ್ಗೆ ಕೂಡ ಇವರು ಮಹತ್ತರವಾದಂತಹ ಒಲವನ್ನು ಹೊಂದಿರುವಂಥವರು. ಅದರ ಬಗ್ಗೆ ಮಾತನಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಬೇರೂರುವಂತಹ ನಮ್ಮ ಪ್ರಾಚೀನ ಜ್ಞಾನ ಸಂಪ್ರದಾಯ ಏನಿದೆ ಅದರೊಂದಿಗಿನ ಸಂಬಂಧವನ್ನು ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ. ಹೀಗಾಗಿ ಅದರ ಸಂಬಂಧ ಬೇಕು ನಮಗೆ. ವಿದ್ಯಾರ್ಥಿಗಳಲ್ಲಿ ಭಾರತೀಯ ಮೌಲ್ಯವನ್ನು ಬೆಳೆಸುವಂತಹ ಗುರಿ ಇರಬೇಕು. ಆ ಗುರಿಯನ್ನು ಹೊಂದಿ ಇವರು ಗುರುಕುಲವನ್ನು ಸ್ಥಾಪನೆ ಮಾಡಿದ್ದಾರೆ, ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಭಾರತದಲ್ಲಿ ಇದೇ ರೀತಿಯ ಶೈಕ್ಷಣಿಕ ಉಪಕ್ರಮವಾಗಿರೋದ್ರಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಕಾರ್ಯಕ್ರಮದ ಒಂದು ಭಾಗವಾಗಿ ಕಲಿಕೆಯನ್ನು ಅನುಭವಿಸ್ತಾ ಇದ್ದಾರೆ. ಅದರ ಒಂದು ನಿಟ್ಟಿನಲ್ಲಿ ಕೂಡ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ಇವರು ಶೈಕ್ಷಣಿಕ ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಂಡಿರುವಂತಹ ಶ್ರೀಗಳು ಜಿಲ್ಲಾ ಪರಿಷತ್ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಭವವನ್ನು ಸುಧಾರಿಸುವ ಒಂದು ಗುರಿಯನ್ನು ಹೊಂದಿದ್ದಾರೆ. ವಿದ್ಯಾಚೇತನ ಎಂಬ ಒಂದು ಶೈಕ್ಷಣಿಕ ಮಾದರಿಯನ್ನು ಕೂಡ ಆರಂಭಿಸಿದ್ದಾರೆ. ಅದರ ಮೂಲಕ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೂಡ ಒದಗಿಸ್ತಾ ಇದ್ದಾರೆ. ಪರಂಪರೆ ಮತ್ತು ಸಾಂಸ್ಕೃತಿಕ ವಿಚಾರದಲ್ಲಿ ಕೂಡ ನಮ್ಮ ಪರಂಪರೆಗಳು ಹೇಗಿರಬೇಕು, ನಾವು ಬಂದಂತಹ ಹಾದಿಯನ್ನು ಕೂಡ ಮರಿಬಾರ್ದು ಎನ್ನುವಂತಹ ಉದ್ದೇಶದಿಂದ ಇದನ್ನು ಕೂಡ ಮನದಲ್ಲಿಟ್ಟುಕೊಂಡು ಅವರು ಏನು ಮಾಡ್ತಾರೆ ಅಂದರೆ ನಾಗರಿಕ ಸಮಾಜದ ಒಂದು ಆಧಾರ ಸ್ತಂಭ ಆಗಿರೋದ್ರಿಂದ ಈ ಪರಂಪರೆ ಸಂಸ್ಕೃತಿ ಇಂದಿನ ಪೀಳಿಗೆಗಳಿಗೆ ಸ್ವಾವಲಂಬಿ ಗ್ರಾಮೀಣ ಜೀವನದ ಒಂದು ವಿಧಾನಗಳನ್ನು ನಾವು ಪರಿಚಯಿಸಬೇಕು ಅಂತ ಹೇಳಿ ಪೂಜ್ಯ ಸಿದ್ಧಗಿರಿ ಎನ್ನುವಂಥ ಅಂದರೆ ಪೂಜ್ಯ ಹರಿ ಸಿದ್ಧಗಿರಿ ವಸ್ತು ಸಂಗ್ರಹಾಲಯವನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಅಲ್ಲಿ ಆಲುತೇದಾರ್ ವೈದಿಕ ಕೃಷಿಗಳು ಮತ್ತು ಭಾರತೀಯ ಹಬ್ಬಗಳನ್ನು ಪ್ರತಿನಿಧಿಸುವಂತಹ ಶಿಲ್ಪಗಳನ್ನು ಸಂದರ್ಶಕರಿಗೆ ಸಂಪ್ರದಾಯವಾಗಿ ಕೊಡಲಾಗಿದೆ ಅಥವಾ ಮರುಶೋಧಿಸುವ ಒಂದು ಗುರಿಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏಷ್ಯಾದ ಅತ್ಯುತ್ತಮ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಂತ ಇದನ್ನು ಪರಿಗಣಿಸಲಾಗಿದೆ. ಈ ವಸ್ತು ಸಂಗ್ರಹಾಲಯ ಏನಿದೆ ಮಠದ ಪ್ರಮುಖ ಪ್ರವಾಸಿ ಆಕರ್ಷಣೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇದೇನೇ ಇದ್ರೂ ಕೂಡ ಅದೃಶ್ಯ ಸ್ವಾಮಿಗಳು ದೃಶ್ಯರಾಗಿ ನಮ್ಮ ಮುಂದೆ ಇದ್ದಾರೆ. ಅವರು ಮಾಡುವಂತಹ ಕೆಲಸಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇವೆ. ಆದರೂ ಕೂಡ ಸಮಾಜದಲ್ಲಿ ಅವರು ಹೇಳುವಂತಹ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳಿಂದ ಅವರನ್ನು ಬೇರೆ ರೀತಿಯಾಗಿ ನೋಡಲಾಗ್ತಾ ಇದೆ. ಆದರೆ ಒಬ್ಬ ಸಮಾಜವಾದಿ ಸ್ವಾಮೀಜಿ ಸಮಾಜಕ್ಕೆ ಏನೇನು ಕೊಡುಗೆ ಕೊಡಬೇಕು ಅದನ್ನೆಲ್ಲವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಒಬ್ಬ ಸ್ವಾಮೀಜಿ ನಿಜವಾಗಿಯೂ ಕೂಡ ಯಾವ ರೀತಿಯಾಗಿ ಇರಬೇಕು, ಯಾರ ಮೇಲೆಯೂ ಕೂಡ ಅಥವಾ ಸರ್ಕಾರದ ಮೇಲೆಯೂ ಕೂಡ ಅವಲಂಬಿತವಾಗಿರಬಾರದು ಅನ್ನುವಂತಹ ರೀತಿಯಲ್ಲಿ ತೋರಿಸಿಕೊಟ್ಟಂತಹ ಸ್ವಾಮೀಜಿ ಇವರು. ಆದರೆ ಇವತ್ತು ಇವರ ಬಗ್ಗೆನೇ ಕೆಲ ಸ್ವಾಮೀಜಿಗಳು ಮಾತನಾಡ್ತಾ ಇದ್ದಾರೆ, ಕೆಲವು ನಾಯಕರು ಮಾತನಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಇವರನ್ನು ಕೆಲ ಜಿಲ್ಲೆಗಳಿಗೆ ಬರದಂತೆ
ನಿಷೇಧವನ್ನು ಹೇರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರಿಗೆ ಏನೇ ನಿಷೇಧವನ್ನು ಮಾಡಿದ್ರೂ ಕೂಡ ಅವರ ಭಕ್ತರು, ಅವರ ಬೆಂಬಲಿಗರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರನ್ನು ಎಲ್ಲ ಕಡೆಗೂ ಕೂಡ ಕಾರ್ಯಕ್ರಮಗಳಿಗೆ ಕರಿತಾ ಇದ್ದಾರೆ. ಅದು ಸ್ವಾಮೀಜಿಯವರ ಒಂದು ಕೆಲಸದ ಒಂದು ವೈಖರಿ. ಯಾಕಂದರೆ ಅವಲಂಬಿಯ ಒಂದು ಬದುಕನ್ನು ನಾವು ಹೇಗೆ ಬದುಕಬೇಕು, ಯುವಕರಲ್ಲಿ ಯಾವ ರೀತಿಯಾದಂತಹ ಒಂದು ವಿಷಯಗಳನ್ನು ನಾವು ಹೇಳಿಕೊಡಬೇಕು, ಅವರ ತಲೆಯಲ್ಲಿ ತುಂಬಬೇಕು, ನಾವು ಸ್ವತಂತ್ರರಾಗಿ ಹೇಗೆ ಬಾಳಬೇಕು ಎನ್ನುವಂತಹ ವಿಚಾರಗಳನ್ನು ಹೇಳಿಕೊಂಡಂತಹ ವ್ಯಕ್ತಿ ಇವರು. ಮತ್ತು ನಾವು ಯಾವ ಕೃಷಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮತ್ತು ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಹೇಗೆ ಬದುಕಬೇಕು, ಅದಕ್ಕೆ ಯಾವ ರೀತಿಯಾಗಿ ಬೆಲೆ ಇದೆ, ಮತ್ತು ಒಂದು ಮಠ ಮಾರ್ಗದರ್ಶನವನ್ನು ಯಾವ ರೀತಿಯಾಗಿ ಕೊಡಬೇಕು ಸಮಾಜಕ್ಕೆ ಅನ್ನೋದಕ್ಕೆ ಈ ಸ್ವಾಮೀಜಿಯವರು ಒಂದು ಉತ್ತಮ ಉದಾಹರಣೆಯಾಗಿ ನಿಂತಿದ್ದಾರೆ. ಹೀಗಾಗಿ ಇವರ ಬಗ್ಗೆ ನಾವು ತಿಳಿದುಕೊಂಡು ಮಾತನಾಡೋದು ಸೂಕ್ತ ಅಂತ ಅನಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.